ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ನಾನು ಈಗ ಹೇಳುವುದಕ್ಕೆ ಬಂದಿರುವುದು ಏನೆಂದರೆ, ನಮ್ಮ ಡಿ.ಕೆ. ಶಿವಕುಮಾರನ್ನ ರಾಹುಲ್ ಗಾಂಧಿ ಮುಖ್ಯಮಂತ್ರಿ ಮಾಡುವುದಿಲ್ಲ. ಡಿ.ಕೆ. ಶಿವಕುಮಾರನಿಗ ರಾಹುಲ್ ಗಾಂಧಿ ಮುಖ್ಯಮಂತ್ರಿಯಾಗಿ ಮಾಡುವುದಿಲ್ಲ. ಡಿ.ಕೆ. ಶಿವಕುಮಾರ್ನ ಮುಖ್ಯಮಂತ್ರಿಯಾಗಿ ಮಾಡುವುದಿಲ್ಲ ಸಿದ್ದರಾಮಯ್ಯ. ಬೇಕಾದ್ರೆ ಯಾರಿಗೆ ಬೇಕಾದ್ರೂ ಬಿಟ್ಟು ಕೊಟ್ಬಿಡ್ತಾರೆ, ಆದರೆ ಡಿ.ಕೆ. ಶಿವಕುಮಾರ್ಗೆ ಬಿಟ್ಟು ಕೊಡುವುದಿಲ್ಲ. ಇದು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕೊಡ್ತಕ್ಕಂಥ ಗೌರವ. ಯಾರು? ಸಿದ್ದರಾಮಯ್ಯ ಅವರು. ಅರ್ಥ ಆಯ್ತಾ? ಸಿದ್ದರಾಮಯ್ಯ ಅವರು ಡಿ.ಕೆ. ಶಿವಕುಮಾರ್ಗೆ ಕೊಡ್ತಕ್ಕಂಥ ಗೌರವ. ಯಾಕೆ ಹೆಂಗಂದರೆ ಅವರು ಸಹಪಾಠಿಯಾಗಿ 5 ವರ್ಷ ನೀವು ಜೊತೆ ಕೆಲಸ ಮಾಡಿದ್ರಲ್ವ, ಅದಕ್ಕೆ ಭಾಳ ಚೆನ್ನಾಗಿದೆ ಇದು ವಿಷಯ. ಹೆಂಗೆ ಚೆನ್ನಾಗಿದೆ ಹೆಂಗಂದರೆ, ಪಾಪ ಕನಸು ಕಂಡಿದ್ದ ಡಿ.ಕೆ. ಶಿವಕುಮಾರ್ಗೆ ದಿಲ್ಲಿಗೆ ಹೋದರು. ದಿಲ್ಲಿಯಲ್ಲಿ ಅವರಿಗೆ ದಿಲ್ಲಿಯ ನಾಯಕರುಗಳು ಸುರ್ಜೇವಾಲಾ ಮತ್ತು ಕೇರಳದ ಯಾಕೆ ಇವತ್ತು ಯಾರ ಹೆಸರು ಬರ್ತಾ ಇಲ್ಲ, ಹೈಕಮಾಂಡು, ಕಾಂಗ್ರೆಸ್ನ ಹೈಕಮಾಂಡು, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಮತ್ತು ಯಾರು ಇವರು, ಮಲ್ಲಿಕಾರ್ಜುನ ಖರ್ಗೆ, ಕರ್ನಾಟಕದ ಮಲ್ಲಿಕಾರ್ಜುನ ಖರ್ಗೆ, ಕೇರಳದ ಕೇರಳ ಇವರು ಏನು ಹರಿಯಾಣದ ಸುರ್ಜೇವಾಲಾ, ಇವ್ರನ್ನೀಗ ಕರೆಸ್ಕೊಳ್ಳಿಲ್ಲ, ಇವರೇ ಹುಡುಕೊಂಡು ಹೋದರು. ಮುಖ್ಯಮಂತ್ರಿ ಪದಕ್ಕೆ ಏನು ಅರ್ಥ ಇದೆ ಹೆಂಗಂತ ಕೇಳಬೇಕು ಅಂತ ಎಲ್ಲರನ್ನೂ ಭೇಟಿ ಆಗ್ತೀವಿ ಅಂತ ಭೇಟಿಯಾದರೆ ಅವರ ಮುಖದಲ್ಲಿ ನಗುಮುಖವಿಲ್ಲದಂತಾಗಿದೆ. ಯಾರ ಮುಖದಲ್ಲಿ? ಡಿ.ಕೆ. ಶಿವಕುಮಾರ ಮುಖದಲ್ಲಿ ನಗುಮುಖ ಇಲ್ಲದಂತಾಗಿದೆ, ಮಾಯವಾಗಿದೆ. ಮತ್ತು ಕೇರಳದ ವೇಣುಗೋಪಾಲು ಇದಕ್ಕೆ ಎಳ್ಳು ನೀರು ಬಿಟ್ಟಿದ್ದಾರೆ. ಇವ್ರಿಗೆ, ವೇಣುಗೋಪಾಲ್ಗೆ ಕೇರಳದ ಮುಖ್ಯಮಂತ್ರಿ ಆಗಬೇಕು. ಇಲ್ಲಿಂದ ಹಣಕಾಸು ಸಪ್ಲೈ ಮಾಡಬೇಕು. ಈ ಹಣಕಾಸು ಸಪ್ಲೈನಿಗ ನಮ್ಮ ಸಿದ್ದರಾಮಯ್ಯ ಅವರು ವೇಣುಗೋಪಾಲ್ಗೆ ಹತ್ತಿರವಾಗಿರೋದ್ರಿಂದ ಅವ್ರಿಗೆ ಏನು ಸಪ್ಲೈ ಬೇಕೋ ಅದು ಸಿಗುತ್ತೆ ಅಂತ ಒಂದು ನಂಬಿಕೆ. ಹಂಗಾಗಿ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಯವರನ್ನು ಬದಲಿ ಮಾಡಲು ವೇಣುಗೋಪಾಲ್ ಒಪ್ಪಿರುವುದಿಲ್ಲ. ರಾಹುಲ್ ಗಾಂಧಿಯವರನ್ನು ಕೂಡ ಅದೇ ರೀತಿ ಮಾಡಿದ್ದಾರೆ. ನೋಡೋಣ, ಮುಂದೆ ನಿಮಗೆ ಒಂದು ಸಮಯ ಬರುತ್ತೆ, ನಿಮಗೆ ಮಾಡ್ತೀವಿ ಅಂತ ಹೇಳಿದಾರಂತೆ. ಅಂತೆ ಕಂತೆಗಳಿಗೆ, ಈ ಕಂತೆಗಳಿಗೆಲ್ಲ ಏನಾಯಿತು ಅಂತಂದರೆ, ಎಳ್ಳು ನೀರು ಬಿಟ್ಟುಬಿಟ್ಟಿದ್ದಾರೆ. ಯಾರು? ವೇಣುಗೋಪಾಲ್ ನೀರು ಬಿಟ್ಟ ಮೇಲೆ, ಎಳ್ಳು ನೀರು ಬಿಟ್ಟ ಮೇಲೆ ಇನ್ನು ಮುಖ್ಯಮಂತ್ರಿ ಆಗುವ ಲಕ್ಷಣ ಇದೆಯೇ? ಇಲ್ಲ ಅಂತ ನಾನು ಅನ್ಕೋತೀನಿ. ನಿನ್ನೆ ವಿಡಿಯೋದಲ್ಲಿ ಹೇಳಿದೆ ನಾನು, ನಿನ್ನೆ ವಿಡಿಯೋದಲ್ಲಿ ಹೇಳಿದ ಪ್ರಕಾರ ಇವರು 56 ಜನ MLAಗಳಿದ್ದಾರೆ, ಅವ್ರನ್ನೀಗ ಹೊರಗಡೆ ಕಳಿಸ್ತಾ ಇದ್ದಾರೆ ಹೆಂಗಂತೆಲ್ಲ ಏನು ಸುದ್ದಿ ಇತ್ತು. ಈ ಸುದ್ದಿ ಎಲ್ಲ ಈಗ ಉಲ್ಟಾ ಪಲ್ಟಾ ಆಗೋಗಿದೆ. ಕಾರಣ ಏನಪ್ಪ ಹಂಗಂದರೆ, ಇವರು ಈ ರಾಜ್ಯದ ಉದ್ಧಾರಕ್ಕೋಸ್ಕರ ಯಾರನ್ನೂ ಮುಖ್ಯಮಂತ್ರಿ ಮಾಡುತ್ತಾ ಇಲ್ಲ. ಇವರ ಅನುಕೂಲಕ್ಕೆ ಮುಖ್ಯಮಂತ್ರಿ ಮಾಡ್ತಕ್ಕಂಥದ್ದು ಇದು. ಹೀಗಾಗಿ ಯಾರಿಗೆ? ಡಿ.ಕೆ. ಶಿವಕುಮಾರ್ಗೆ ಅನಾಹುತ ಆಗುತ್ತಿದೆ. ಡಿ.ಕೆ. ಶಿವಕುಮಾರ್ಗೆ ಅನಾಹುತ ಆಗಲಿ ಸ್ವಾಮಿ, ರಾಜ್ಯದ ಜನರಿಗೆ ಅನಾಹುತ ಆಗ್ತಾಯಿದೆ. 4 ತಿಂಗಳಾಯಿತು. ಈಗ 4 ತಿಂಗಳಿಂದ ₹1 ಕೆಲಸ ಇಂಥ ಕಡೆ ನಡೆದಿದೆ ಅಂತ ಇಲ್ಲ. ಆ ಥರದ ಒಂದು ಸಿಚುವೇಶನ್ ನಡೀತಾ ಇದೆ.
ಹಂಗಾದರೆ ಯಾವ ರೀತಿ ಇದನ್ನೀಗ ನಿಭಾಯಿಸ್ಕೋಬೇಕು ಹಾಂ ಹೇಳಿ? ಯಾವ ರೀತಿ ಇದನ್ನೀಗ ನಿಭಾಯಿಸೋದು ಮತ್ತು ಯಾವ ರೀತಿ ಇದನ್ನು ಮಾಡೋದು ಗೊತ್ತಾಗಿಲ್ಲ. ಇವರು ಯಾರು ನಮ್ಮ ಡಿ ಕೆ ಶಿವಕುಮಾರು ಇಂದು ನಿನ್ನೆ ಯಾರಿಗೆ ಸೋನಿಯಾ ಮೇಡಮ್ಗೂ ಹೋಗಿ ಮಾತುಕತೆ ಮಾಡಿದ್ರಂತೆ. ಸೋನಿಯಾ ಮೇಡಮನ್ನು ಕೂಡ ಅಷ್ಟೊಂದು ಇವ್ರಿಗೆ ಆಗಿ ಹೌದು ನೀನು ಮಾಡ್ತೀನಿ ಅಂತ ಹೇಳಿಲ್ಲ, ಸಮಯ ಬರಲಿ ಮಾಡೋಣ ಅಂತೇಳಿ ಮೂಗಿಗೆ ತುಪ್ಪವನ್ನು ಸವರಿ ಕಳಿಸಿದ್ದಾರೆ. ಆ ಮೂಗಿಗೆ ತುಪ್ಪ ಸವರಿರೋದ್ರಿಂದ ಯಾವ ರೀತಿ ಸಮಸ್ಯೆ ಬಗೆಹರಿದೋಯ್ತದೆ? ಯಾಕೆಂದರೆ ಮೂಗನ್ನ ನೆಕ್ಕೊಂಡು ಕೂತಿರಬೇಕು ಇವನು, ನಮ್ಮ ಡಿ ಕೆ ಶಿವಕುಮಾರ್ ಅವರು. ಮೂಗನ್ನ ಕೂತ್ಕೊಂಡ್ರೆ ಇನ್ನೂ ಇರೋವಂಥ ಪಾಪ ಅವರ ಸಹಪಾಠಿಗಳು 56 ಜನ ಜೊತೆಗೆ ಇನ್ನೊಂದು ಹೊಸ ಸುದ್ದಿ ಏನಪ್ಪ ಅಂದರೆ 90 ಜನ ಅಂತೆ. 56 + 44 ಜನ ಅಂತೆ, ಒಟ್ಟು 90 ಜನ MLAಗಳು ಡಿ ಕೆ ಶಿವಕುಮಾರ್ಗೆ ಇದೆಯಂತೆ. ಈಗ ಸದ್ಯದಲ್ಲೇ ಅಂದರೆ ಬರೋ ವಾರ ಎಲ್ಲ ಅದನ್ನೀಗ ಗ್ಯಾರಂಟಿ ಪಡಿಸ್ತಾರೆ ಅಂತ ಸುದ್ದಿ. ಈ ಸುದ್ದಿ ಎಷ್ಟು ನಿಜ ಎಷ್ಟು ಸುಳ್ಳು ನನಗೆ ಗೊತ್ತಿಲ್ಲ. ಆದರೆ ನಾನು ಹೇಳೋದು ಸಾರ್ವಜನಿಕವಾಗಿ ಜನರಿಗೆ ತೊಂದರೆ ಆಗೋ ರೀತಿ ನಡ್ಕೋಬೇಡಿ ಅಂತ ಹೇಳ್ತೀನಿ. ಸಾರ್ವಜನಿಕವಾಗಿ ಜನರಿಗೆ ತೊಂದರೆ ಆಗಬಾರ್ದು. ನೀವು ಮುಖ್ಯಮಂತ್ರಿ ಆಗಿ ಬಿಡ್ರಿ, ಇನ್ನೊಂದು ಮಾಡಿರಿ. ಬಜೆಟ್ ಆಗಬೇಕಾಗಿತ್ತು, ಬಜೆಟ್ ಆಗಲಿಲ್ಲ. ಇವ್ರದ್ದು ಒಂದು 2 ಖಾತೆಗಳು 2-3 ಖಾತೆಗಳಿದೆ. ಈ ಖಾತೆಗೆ ಇವರು ಇದುವರೆಗೂ ಅಟೆಂಡ್ ಮಾಡಿಲ್ಲ. ಯಾವುದಕ್ಕೆ? ಬಜೆಟ್ಗೆ ಇವ್ರ ಖಾತೆ ಬಜೆಟ್ಗೆ ಅಟೆಂಡ್ ಆಗಿಲ್ಲ ಅಂತಂದರೆ ಯಾವ ರೀತಿ ಬಜೆಟು ಪೂರ್ಣಗೊಳ್ಳುತ್ತೆ? ಸಿದ್ದರಾಮಯ್ಯನಿಗೂ ಗೊತ್ತಾಗಬೇಕು. ಈಗ ಗೊತ್ತಾಗುತ್ತೆ. ಒಬ್ಬರಿಗೆ 3 ಖಾತೆ 4 ಖಾತೆ ಕೊಟ್ಟರೆ ಏನಾಗುತ್ತೆ ಪ್ರಾಬ್ಲಮ್ಮು ಅಂತ. ಇದು ಒಂದು ಪಾಠ ಆಗುತ್ತೆ. ಈಗ 17ನೇ ಬಜೆಟ್ ಅಂತೆ ಪುಣ್ಯಾತ್ಮಂದು. ಈ 17ನೇ ಬಜೆಟ್ನೀಗ ಮಂಡಿಸ್ಬಿಟ್ಟು ಏನು ಗೊತ್ತಾ, ದೇವಲೋಕಕ್ಕೆ ಹೋಗ್ಬಿಡ್ತಾರಂತೆ. ಯಾರು? ಸಿದ್ದರಾಮಯ್ಯ ಅವರು. ದೇವಲೋಕಕ್ಕೆ 17 ಎಲ್ಲರಿಗಿಂತ ಹೈಯೆಸ್ಟು. ಕರ್ನಾಟಕದಲ್ಲಿ ಯಾವ ಮಂತ್ರಿನೂ ಮಾಡಿದಂಥ ಬಜೆಟ್ನೀಗ ಇವರು ಮಾಡ್ತಾಯಿದ್ದಾರೆ. 17 ಬಜೆಟು ಮಂಡನೆ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಒಂದು ಯಾವ ಪ್ರಶಸ್ತಿ ಕೊಡ್ಸೋಣ ಈ ಸತಿ? ಇಲ್ಲ ಇಲ್ಲಿದ್ದೇ ಕೊಡಿಸ್ಬಿಡೋಣ, ಕರ್ನಾಟಕದ ಕನ್ನಡ ರತ್ನ ಅಂತ ಏನಿತ್ತು, ಕನ್ನಡ ರತ್ನ ಅಂತ, ಅದೇ ಥರ ಇನ್ನೊಂದು ಯಾವುದಾದ್ರು ರತ್ನಗಿತ್ನ ಸೇರಿಸಿ ಈ ಸಿದ್ದರಾಮಯ್ಯರಿಗೆ 17 ಬಜೆಟ್ ಮಂಡಿಸಿದ್ದೀರ ಸ್ವಾಮಿ ಅಂತ ಒಂದು ಬಿರುದು ಕೊಟ್ಟು ಅವರಿಗೆ ಒಂದು 5 ಕೋಟಿ ಅನುದಾನ ಮಾಡಿ, ಸರ್ಕಾರದಿಂದ ಇರ್ತಕ್ಕಂಥ ಇರೋ ದುಡ್ಡು ಯಾಕೆ ಸುಮ್ಮನೆ ಅಲ್ಲಿ ಅವ್ರು ಕದಿಯೋಕ್ಕೆ ಮುಂಚೆ ನೀವೇ ಕೊಟ್ಬಿಡಿ ಅಂತ ಹೇಳ್ತಿದ್ದೀನಿ. ಯಾಕೆಂದರೆ 17 ಬಜೆಟ್ ಮಾಡಿದ್ದಾರೆ, ಅವ್ರಿಗೊಂದು ಸನ್ಮಾನ ಮಾಡೋದು ಬೇಡವಾ? ಸನ್ಮಾನಕ್ಕೆ ಟೈಮ್ ಫಿಕ್ಸ್ ಮಾಡಿ ಒಂದು ದಿವಸ ಕೊಟ್ಬಿಡಿ. ಆಮೇಲೆ ಇವರು 17 ಬಜೆಟ್ನೀಗ ಮಂಡಿಸ್ಲಿ. ಮೊದಲೇ ಇದನ್ನು ಕೊಟ್ಬಿಡಿ, ಇದು ಸನ್ಮಾನ ಮಾಡಿಬಿಡಿ. 16 ಬಜೆಟ್ ಮಾಡೋರಲ್ವ, ಅದಕ್ಕೆ ಸನ್ಮಾನ ಮಾಡಿಬಿಟ್ರೆ 17 ಇದಕ್ಕೆ ಮಾಡ್ತಾ ಇದೀಯಪ್ಪ ನೀನೇ ಇಲ್ಲಿಗೆ ಕೊನೆಯ ಕಾಂಗ್ರೆಸ್ ಸರ್ಕಾರ ಹಂಗಂತ ಘೋಷಣೆ ಮಾಡಿಬಿಟ್ಟು ನೀನೇ ಹೋಗ್ಬಿಡು ಹಂಗಂತ ತೀರ್ಮಾನ ಮಾಡಿಬಿಡು. ಯಾಕೆಂತಾರೆ ಡಿ ಕೆ ಶಿವಕುಮಾರ್ನಂತೂ ಮುಖ್ಯಮಂತ್ರಿ ಮಾಡಲ್ಲ. ಮತ್ತು ಮಾಡಲ್ಲ ಹಂಗಂದಮೇಲೆ ಇನ್ನೇನಿದೆ? ಸಿದ್ದರಾಮಯ್ಯನೇ ಕೊನೆಯ ಮುಖ್ಯಮಂತ್ರಿ. ನೆಕ್ಸ್ಟ್ 2028ಕ್ಕೆ ಕಾಂಗ್ರೆಸ್ ಪಕ್ಷ ಬರೋದಿಲ್ಲ. ಆವಾಗ ಇನ್ನು ಕಾಂಗ್ರೆಸ್ಸಿಂದ ಇನ್ನೂ ಯಾರು ಮುಖ್ಯಮಂತ್ರಿ ಆಗುತ್ತಾರೆ? ಒಂದು 10 ನಿಮಿಷ ಅರ್ಧ ಗಂಟೆ ಯೋಚನೆ ಮಾಡಿ ಪ್ರತಿಯೊಬ್ಬರೂ ಇವರು ಮಾಡಿರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂಥ ವಿಷಯದಲ್ಲಿ ಯಾರು ಇವ್ರಿಗೆ ಮೀರ್ಸೋದಕ್ಕಾಗಲ್ಲ. ಯಾರನ್ನ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನು ಹೇಳ್ತಾ ಇದ್ದಾರೆ ಅಂದರೆ, ಎಲ್ಲ ಸ್ನೇಹಿತರ ಹತ್ರ ಎಲ್ಲ ನಮ್ಮ ಅವರ ಪಾರ್ಟಿ ಇದೆ ಗೊತ್ತಾ, ಅವರು ಸತೀಶ್ ಜಾರಕಿಹೊಳಿ, HS ಮಹದೇವಪ್ಪನವರು, ಮತ್ತು ಇನ್ನು ಇದ್ದಾರೆ ಬಸವರಾಜ ರಾಯರೆಡ್ಡಿ, ಆ ರೆಡ್ಡಿ ಈ ರೆಡ್ಡಿ ಅಂದ್ಕೊಂಡು 12 ರೆಡ್ಡಿಗಳು ಸೇರಿ ಇವ್ರಿಗೆ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಮಾಡೋಕ್ಕೆ ಬಿಡಲ್ಲ. ಇದನ್ನೇ ಹೇಳ್ತಾ ಇರೋದು ಎಲ್ಲರೂ. ಏನಂತ ಅಪರಾಧಕ್ಕೆ ಕೆಲಸ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಗೊತ್ತಾಗಲಿಲ್ಲ. ಇಲ್ಲ ಅಪರಾಧದ ಕೆಲಸ ಮಾಡಿದರೆ ಪಾಪ
ಅವ್ರನ್ನೀಗ ನೀವು ಹೊರ ಇಡೋದು ಒಳ್ಳೆ ಕೆಲಸನೇ ಅಂದ್ಕೋಬಹುದು. ಏನು ಅಪರಾಧ ಮಾಡಿಲ್ವೇ? ಮಾಡಿರ್ತಕ್ಕಂಥದ್ದೆಲ್ಲ ಕೋರ್ಟ್ ಮೇಲೆ ಬೇಲ್ ಮೇಲೆ ಇದ್ದಾರೆ ಆರಾಮಾಗಿ. ಯಾವುದು ಇ ಡಿ ಅವ್ರದ್ದಿತ್ತು, ಅದು ಯಾವುದು ಇನ್ನೊಂದು ಯಾವುದೋ ಒಂದಿತ್ತು, ಅದರಲ್ಲೆಲ್ಲ ಬೇಲ್ ತಗೊಂಡು ಬಂದಿರಬೇಕಲ್ಲ. ಮತ್ತು ಇನ್ಯಾಕೆ ಅವ್ರಿಗೆ ಮುಖ್ಯಮಂತ್ರಿ ಮಾಡಬಾರ್ದು ಅಂತ ಇದನ್ನು ಮಾಡ್ತಾ ಇರೋದು ಯಾವ ಸರಿಯಾದ ಕ್ರಮವಲ್ಲ ಅಂತ ಹೇಳ್ತಾ ನಾನು ಇಲ್ಲಿಗೆ ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ ಇಷ್ಟೇಳಿ ಮುಗಿಸ್ತೀನಿ. ಕೈ ಮುಗಿದು ಕೇಳ್ಕೊತೀನಿ, ನನ್ನ ವಿಡಿಯೋನಿಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಇದನ್ನು ಶೇರ್ ಮಾಡಿ ಮುಂದೆ ಹೋಗೋದಕ್ಕೆ ಅನುಕೂಲ ಮಾಡಿಕೊಡಿ. ಎಲ್ಲರಿಗೂ ವಂದನೆಗಳು ವಂದನೆಗಳು ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ.